ಜನತಾ ಟಿವಿ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಲಾವಣ್ಯ. ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ, ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಜನರಲ್ಲಿ ಗೊಂದಲವನ್ನ ಮೂಡಿಸ್ತಾ ಇದೆ. ಒಂದ್ ಕಡೆ ಸಿಎಂ ಬದಲಾವಣೆ ಅಂತ ಕಾಲ ಕಳೆದ್ರು, ಸಿಎಂ ಬದಲಾವಣೆ ಆದ್ಮೇಲೆ ಈಗ ಸಚಿವ ಸಂಪುಟ ರಚನೆ, ಖಾತೆ ಹಂಚಿಕೆ ಅಂತ ಟೈಮ್ ಪಾಸ್ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಾಗ್ತಾ ಇದೆ, ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ, ಬೆಳವಣಿಗೆಗಳು ಕೂಡ ಕುಂಠಿತಗೊಳ್ತಾ ಇದೆ, ವೇಗ ಸಿಗ್ತಾ ಇಲ್ಲ. ಎಲ್ಲಿ ಸಾಗ್ತಾ ಇದೆ ರಾಜ್ಯ ಸರ್ಕಾರ? ಜನರ ಸಮಸ್ಯೆಗಳಿಗಿಂತ ಇವರಿಗೆ ಅಧಿಕಾರನೇ ಹೆಚ್ಚಾಯ್ತಾ, ಹುದ್ದೆಗಳೇ ಬೇಕಾಯ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಈ ಮಧ್ಯೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು 2028ಕ್ಕೆ ಕಾಂಗ್ರೆಸ್ ಗೆದ್ರೆ ಮತ್ತೆ ಅಧಿಕಾರಕ್ಕೆ ಬಂದ್ರೆ ನಮ್ಮ ತಂದೆ ಸತೀಶ್ ಜಾರಕಿಹೊಳಿ ಅವರೇ ಸಿಎಂ ಅನ್ನುವಂತಹ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೆಷ್ಟು ಸರಿ? ಆದ್ರೆ ಇದು ಅವರವರ ವೈಯಕ್ತಿಕ ವಿಚಾರ, ಏನಾದ್ರೂ ಮಾಡ್ಕೊಳ್ಳಿ. ಆದ್ರೆ ಇಲ್ಲಿ ಬರುವಂತಹ ಪ್ರಶ್ನೆ ಅಂದ್ರೆ, ಈಗಾಗಲೇ ಪಕ್ಷದೊಳಗೆ ಮುಂದಿನ ಮುಖ್ಯಮಂತ್ರಿ ಇವರೇ ಅನ್ನುವಂತಹ ಕುರಿತು ಈಗ ಚರ್ಚೆ ಆರಂಭವಾಗಿದೆ. 2028 ಅಂದ್ರೆ ಅಲ್ಲಿ ಕೇಳಿ ಬರ್ತಾ ಇರುವಂತಹ ಹೆಸರು ಅಂದ್ರೆ ಅದು ಸತೀಶ್ ಜಾರಕಿಹೊಳಿ ಅವರ ಹೆಸರು. ಹೀಗಿರ್ಬೇಕಾದ್ರೆ ಈ ಹೇಳಿಕೆ ವೈಯಕ್ತಿಕವೋ ಅಥವಾ ಪಕ್ಷದಲ್ಲಿಯೇ ಈ ಕುರಿತು ಚರ್ಚೆ ಆಗ್ತಾ ಇದೆಯೋ ಅನ್ನುವಂತಹದ್ದು ಈಗ ಸದ್ಯ ಕುತೂಹಲವನ್ನ ಕೇಳಿಸಿದೆ. ಹಾಗಾದ್ರೆ ಒಂದು ವೇಳೆ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆದ್ರೆ ಏನೇನೆಲ್ಲ ಆಗಬಹುದು? ಮೊದಲನೇದಾಗಿ ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ರಾಜಕೀಯ ಪ್ರಾಮುಖ್ಯತೆ ಸಿಗುವಂತಹ ಸಾಧ್ಯತೆ ಇದೆ. ಬೆಳಗಾವಿ ಭಾಗದ ಪ್ರಭಾವಿ ನಾಯಕರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಉತ್ತರ ಕರ್ನಾಟಕದ ರಸ್ತೆ, ನೀರಾವರಿ, ಕೈಗಾರಿಕೆ ಹಾಗೂ ಮೂಲಸೌಕರ್ಯ ಯೋಜನೆಗಳಿಗೆ ಹೆಚ್ಚಿನ ಒತ್ತು ಸಿಗಬಹುದು ಎಂಬಂತಹ ನಿರೀಕ್ಷೆ ಕೂಡ ಇರಬಹುದು. ಎರಡನೇದಾಗಿ ಕಾಂಗ್ರೆಸ್ನಲ್ಲಿ ಹೊಸ ರಾಜಕೀಯ ಸಮೀಕರಣಗಳು ರೂಪುಗೊಳ್ಳುವಂತಹ ಸಾಧ್ಯತೆ ಇದೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸೇರಿದಂತೆ ಈಗ ಹಲವು ಹಿರಿಯ ನಾಯಕರ ನಡುವೆ ಹೊಸ ನಾಯಕತ್ವದ ಸಮತೋಲನ ಸಾಧಿಸುವಂತಹ ಸವಾಲು ಎದುರಾಗಬಹುದು. ಸಚಿವ ಸಂಪುಟದಲ್ಲೂ ಕೂಡ ಹೊಸ ಮುಖಗಳು ಮತ್ತು ಹೊಸ ಬಣಗಳ ಪ್ರತಿನಿಧಿತ್ವ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಇನ್ನು ಮೂರನೇದಾಗಿ ಆಡಳಿತದ ಆದ್ಯತೆಗಳಲ್ಲಿ ಬದಲಾವಣೆಯಾಗಬಹುದು. ಕೃಷಿ, ನೀರಾವರಿ, ಕೈಗಾರಿಕಾ ಹೂಡಿಕೆ, ಗ್ರಾಮೀಣ ಅಭಿವೃದ್ಧಿ ಹಾಗೂ ಕಲ್ಯಾಣ ಯೋಜನೆಗಳಿಗೆ ಯಾವ ರೀತಿಯ ಆದ್ಯತೆ ನೀಡಲಾಗುತ್ತೆ ಅನ್ನೋದು ಈಗ ನಾಯಕತ್ವದ ನೀತಿಗಳ ಮೇಲೆ ಅವಲಂಬಿತವಾಗಿರುತ್ತೆ. ಇನ್ನು ನಾಲ್ಕನೆಯದಾಗಿ ವಿರೋಧ ಪಕ್ಷಗಳ ರಾಜಕೀಯ ತಂತ್ರವೂ ಕೂಡ ಬದಲಾಗಬಹುದು. ಹೌದು, ಬಿಜೆಪಿ ಮತ್ತು ಜೆಡಿಎಸ್ ಹೊಸ ನಾಯಕತ್ವವನ್ನ ಗುರಿಯಾಗಿಸಿಕೊಂಡು ತಮ್ಮ ರಾಜಕೀಯ ತಂತ್ರವನ್ನ ಕೂಡ ರೂಪಿಸುವಂತಹ ಸಾಧ್ಯತೆ ಕೂಡ ಇದೆ. ಮುಂದಿನ ಚುನಾವಣೆಯ ರಾಜಕೀಯ ಚರ್ಚೆಗಳು ಕೂಡ ಹೊಸ ದಿಕ್ಕನ್ನ ಪಡ್ಕೊಳ್ಬಹುದು. ಅತಿ ಹೆಚ್ಚು ದಕ್ಷಿಣ ಕರ್ನಾಟಕದ ಭಾಗದ ನಾಯಕರೇ ಮುಖ್ಯಮಂತ್ರಿಗಳಾಗಿದ್ದಾರೆ. ಈಗ ಮತ್ತೆ ಅವರೇ ಸಿಎಂ ಆದ್ರೆ ಉತ್ತರ ಕರ್ನಾಟಕವನ್ನ ಕಡೆಗಣಿಸಿದಂತಾಗತ್ತೆ. ಹಿಂದ್ ಸಿಎಂ ಆಯಿತು, ದಲಿತ ಸಿಎಂ ಆಯಿತು, ಈಗ ಹಿಂದುಳಿದ ಸಿಎಂ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಹಾಗಾಗಿ ಈಗ ಜಾರಕಿಹೊಳಿ ನೆಕ್ಸ್ಟ್ ಸಿಎಂ, ಅದಕ್ಕೆ ಹೈಕಮಾಂಡ್ ತೆರೆಮರೆಯ ಕಸರತ್ತನ್ನ ಮಾಡ್ತಿದ್ಯಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡಿದೆ. ದಲಿತ ಸಿಎಂ ಕೂಗು ಆ ಕೂಗು ಕೂಡ ಕೇಳಿ ಬರ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಿಎಂ ಸ್ಥಾನ ಕೊಡಬೇಕು ಅಂತ, ಸಿಎಂ ಆಗಬೇಕು ಅಂತ ಅಭಿಮಾನಿಗಳು ಕೂಡ ಆಶಯವನ್ನ ವ್ಯಕ್ತಪಡಿಸಿದ್ದಾರೆ. ಗೊತ್ತಿಲ್ಲ 2028ರವರೆಗೆ ಏನೆಲ್ಲಾ ಬದಲಾವಣೆ ಆಗತ್ತೆ ಅಂತ. ಸೊ ಹಾಗಾಗಿ ಆದ್ರೆ ಇಲ್ಲಿ ಒಂದು ಮುಖ್ಯ ವಿಚಾರ ನೆನಪಿರಬೇಕು. ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಇನ್ನೂ ಕೂಡ ಅಧಿಕೃತವಾಗಿಲ್ಲ. ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ತಮ್ಮ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರಷ್ಟೇ. ಇನ್ನು ಮುಖ್ಯಮಂತ್ರಿ ಯಾರು ಅನ್ನೋದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಹೈಕಮಾಂಡ್ ಹಾಗೂ ಚುನಾವಣಾ ಫಲಿತಾಂಶಗಳೇ ನಿರ್ಧರಿಸುತ್ತೆ. ಹೀಗಾಗಿ ಈಗ ನಡೀತಾ ಇರುವಂತಹ ಚರ್ಚೆಗಳು ರಾಜಕೀಯ ಊಹಾಪೋಹಗಳ ಮಟ್ಟದಲ್ಲಿವೆ. ಆದರೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಜನರ ಪ್ರಶ್ನೆ ಮಾತ್ರ ಒಂದೇ: ರಾಜ್ಯ ಸರ್ಕಾರದ ಆದ್ಯತೆ ಅಧಿಕಾರದ ರಾಜಕೀಯನ ಅಥವಾ ಜನರ ಸಮಸ್ಯೆಗಳ ಪರಿಹಾರವ? ಈ ಪ್ರಶ್ನೆಗೆ ಉತ್ತರ ನೀಡುವಂತಹ ಜವಾಬ್ದಾರಿ ಸರ್ಕಾರ ಮತ್ತು ಆಡಳಿತದ ಮೇಲಿದೆ. ಈ ಎಲ್ಲಾ ರಾಜಕೀಯ ಬೆಳವಣಿಗೆ ನಡುವೆ ಜನರ ನಿರೀಕ್ಷೆ ಮಾತ್ರ ಸ್ಪಷ್ಟವಾಗಿದೆ. ರಾಜ್ಯ ಸರ್ಕಾರ ಅಧಿಕಾರದ ಸಮೀಕರಣಗಳಿಗಿಂತ ಬರ ನಿರ್ವಹಣೆ, ಅಭಿವೃದ್ಧಿ, ಕಾಮಗಾರಿಗಳು ಮತ್ತು ಜನರ ಸಮಸ್ಯೆಗಳ ಪರಿಹಾರಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕು ಅನ್ನೋದು ನಮ್ಮ ಆಶಯ ಕೂಡ ಆಗಿದೆ. ಈ ಬಗ್ಗೆ ನೀವೇನಂತೀರಿ? ಕಾಮೆಂಟ್ ಮಾಡಿ. ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜನತಾ ಟಿವಿ. ನೇರ ಸುದ್ದಿ, ನಿರಂತರ ಮನರಂಜನೆ.